ನನ್ನ ಹೆಸರು ಪುನೀತ್ ಕುಮಾರ್. ನಮ್ಮದು ಊರು ಬಂದು ಹನುಮನಹಳ್ಳಿ, ದೂತ ಹೋಬಳಿ. ನಾವು KSRTC ಡ್ರೈವರು ಸರ್. ನಮ್ಮ ಮನೆಯವರು ಟೀಚರ್ ಕೆಲಸ ಮಾಡ್ತಿದ್ರು, ಗೆಸ್ಟ್ ಟೀಚರಾಗಿ ವರ್ಕ್ ಮಾಡ್ತಿದ್ರು ಸರ್. ದೊಡ್ಡ ಗಾಡಿನಲ್ಲಿ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ರು ಸರ್. ಹೋದ ವರ್ಷ ಮದುವೆ ಆಗಿ 8 ವರ್ಷ ಆಯಿತು ಸರ್. ಒಬ್ಬ ಮಗ ಇದ್ದಾನೆ ಸರ್. ಇವರು 1 ಗಂಟೆ ರಾತ್ರಿಯಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಬಂದೆ ಸರ್. ಶನಿವಾರ ಸಾಯಂಕಾಲದಿಂದ ಕರ್ಕೊಬಂದವರು ಭಾನುವಾರ 2 ಗಂಟೆ 2:30 ಡೆಲಿವರಿ ಮಾಡ್ತಿದ್ದಾರೆ. ಅರ್ಲಿ ಮಾರ್ನಿಂಗ್ ಎಲ್ಲ ಸರ್, ಮಧ್ಯಾಹ್ನ 2:30 ಡೆಲಿವರಿ ಮಾಡ್ತಿದ್ದಾರೆ. ಇವರು ಯಾರು ನನ್ನ ಹೆಂಡತಿ ಫೋನ್ ಮಾಡಿ ಹೇಳಿದ್ಲು ಸರ್, ಯಾರು ನೋಡ್ತಿಲ್ಲ ಕಣ್ರಿ, ಕೇಳ್ರಿ, ಡಾಕ್ಟ್ರು ಬಂದಿಲ್ಲ, ನಂಗೆ ಪೇಯ್ನ್ ಬರ್ತೈತೆ ಅಂತ ಹೇಳ್ಕೊಂಡು ಫೋನ್ ಮಾಡಿದ್ಲು ಫೋನಲ್ಲಿ. ನಾವು ಯಾರಿಗೆ ಮಾಡೋಣ ಸರ್ ಇಲ್ಲಿ ಫೋನ, ಯಾವ ಡಾಕ್ಟ್ರಿಗೆ ಮಾಡೋಣ? ಒಳಗಡೆಗೆ ಬಂದು ಕರ್ಕೊಂಡ್ರು. ಇವರೆಲ್ಲ ಹೇಳ್ತಾರೆ ನಾರ್ಮಲಾಗಿ ಡೆಲಿವರಿ ಆಯಿತು, ಚೆನ್ನಾಗಿದ್ರು, ಹೆಲ್ತಿ ಆಗಿದ್ರು ಅಂದಮೇಲೆ ಹೆಂಗೆ ಸರ್ ಸಡನ್ ಕೊಲಾಪ್ಸ್ ಆಯಿತು, ಸಡನ್ನಾಗಿ ಹೊಂಟೋದ್ರು. ಅಷ್ಟೆಲ್ಲ ಆಗಿ ಅಷ್ಟೆಲ್ಲ ಫೆಸಿಲಿಟಿ ಮಾಡಿದ್ರು, ಓಕೆ. ಇವ್ರು ಹೆಂಗೆ ಸರ್ ನಮ್ಮನ್ನು ಮೈಸೂರಿಗೆ ರೆಫರ್ ಕಳಿಸಿದ್ರು, ಹೆಂಗೆ ಸರ್ ಅಂಥ ಫೆಸಿಲಿಟಿ ಹಾಸ್ಪಿಟ್ಲ್ ಒಳಗಡೆ ಇಲ್ವಾ? ಯಾಕೆ ಸರ್ ತಾಯಿ ಮಕ್ಕಳು ಅಂತ ಬೋಲ್ಡ್ ಹಾಕಿದ್ದಾರೆ. ಸಾರಿ ಸರ್, ನಾವು ಯಾರನ್ನೂ ಹೆಂಗೆ, ನಾನೇನು ಡಾಕ್ಟ್ರ ಸರ್ ಕರ್ಕೊಂಡು ಹೋಗೋಕ್ಕೆ? ನಾನು ಡಾಕ್ಟ್ರ ಕರ್ಕೊಂಡು ಹೋಗೋಕ್ಕೆ ಹೇಳು ಉಳ್ಕೊತಾಳೆ ಅಂತ ಅವ್ರ ಕೈಲಿ ಆಗದೆ ಇರೋದಕ್ಕೆ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದ್ರು ಸರ್ ನಮ್ಮನ್ನ. ಇನ್ನೇನು ಅವ್ರು ಕರ್ಕೊಂಡು ಹೋಗ್ತೀರಾ ಅಂದಾಗ ನಾವು ನೆಂಟಿ ಉಳ್ಕೊತಾಳೆ ಅಂತ ಕರ್ಕೋಬೋದೆ. ಇವರು 10%ಇದ್ರೂ ಉಳಿಸ್ಕೋಬೋದು, 1%ಇದ್ರೂ ಉಳಿಸ್ಕೋಬೋದು ಅಂತ ಸ್ಟೋರಿ ಕತೆ ಹೇಳ್ತಾರೆ ಸರ್. ಫಿಲಮ್ ಸ್ಟೋರಿ ಹೇಳ್ತಾವ್ರು ಇವರು. ಅಂಥ ಫೆಸಿಲಿಟಿಲು 50% ಇರೋರಿಗೆ ಗ್ಯಾರಂಟಿ ಕೊಡೋಕ್ಕಿಲ್ಲ. 10% ಉಳಿಸ್ಕೊಂಡ್ರೆ ಲಾಸ್ಟ್ ಇಲ್ಲಿಂದ ವೆಂಟಿಲೇಟ್ರಲ್ಲಿ ಪಂಪು ಅದು ಇದೆಲ್ಲ ಹಾಕ್ಕೊಂಡು, ಏನು ಆಕ್ಸಿಜನ್ ಹಾಕ್ಕೊಂಡು, ಮಾನಿಟ್ರ್ ತೋರಿಸ್ಕೊಂಡು, ಜೀವ ಐತೆ ಕರ್ಕೋಗಿ ಉಳ್ಕೊಂಡು ಅಂತ ಎಲ್ಲ ಸ್ಟೋರಿ ಕ್ರಿಯೇಟ್ ಮಾಡ್ಕೊಂಡು ನಮ್ಮನ್ನ ಹಾಳು ಮಾಡಿ ನಾನು ಹೆಂಡತಿ ಸಾಯಿಸಾಕ್ಬಿಟ್ರು ಸರ್ ಇವರು. ನನಗೆ ಆದ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಆಗಬಾರ್ದು. ಗೌರ್ಮೆಂಟ್ ಹಾಸ್ಪಿಟ್ಲು ಅಂತೀವಿ ಸರ್, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರೋ ಡಾಕ್ಟ್ರೆಲ್ಲ ಪ್ರೈವೇಟಲ್ಲಿ ಯೂಸ್ ಮಾಡ್ತಾವ್ರೆ, ಪ್ರೈವೇಟ್ ಹಾಸ್ಪಿಟ್ಲ್ಗಳು ಕಟ್ಕೊಂಡಾರೆ. ಅಲ್ಲಿ ಸಿಗೋ ಟ್ರೀಟ್ಮೆಂಟ್ ಇಲ್ಲಿ ಯಾಕೆ ಸರ್ ಸಿಗ್ತಾ ಇಲ್ಲ ನಮಗೆ? ಯಾಕೆ ಸರ್ ಸಿಗ್ತಾ ಇಲ್ಲ? ಈಗ ಅವ್ರು ಏನು ಹೇಳ್ತಾರೆ ಸರ್, ನಮ್ಮ ಸ್ಟೋರಿ ಹೇಳಿದ್ರು ಅವರು, ನಾನು ಹಂಗೆ ಮಾಡಿದ್ದೀನಿ, ಹಿಂಗೆ ಮಾಡಿದ್ದೀನಿ, ನಾರ್ಮಲಾಗಿ ಡೆಲಿವರಿ ಆಯಿತು, ಯಾವ ಬ್ಲೀಡಿಂಗು ಇಲ್ಲ, ಚೆನ್ನಾಗಿ ಡೆಲಿವರಿ ಆಗಿ ಒಂದು 5 ನಿಮಿಷಕ್ಕೆ ಸಡನ್ ಕೊಲೆಸ್ಟ್ರಾಲ್ ಆಗಿಬಿಟ್ರು, ಸಡನ್ನಾಗಿ ಕೋಮಕ್ಕೆ ಹೋದರು. ಹಿಂಗಾಯ್ತು, ನಾವು ಟ್ರೀಟ್ಮೆಂಟ್ ಮಾಡಿದ್ವು, ಆಯ್ತಲ್ಲ ಅಂತಾರೆ. 2:30 6 ಗಂಟೆ ಟ್ರೀಟ್ಮೆಂಟ್ ಮಾಡಿದ್ರಲ್ಲ, ಅವರಿಗೆ ಗೊತ್ತಾಗ್ಲಿಲ್ವಾ? ಅಷ್ಟೊಗಾಗಿ ಕಳಿಸ್ಬೇಕು, ಇಲ್ಲ ಆಗಲ್ಲ, ಹೋಗಿ ನಮ್ಮ ಹತ್ರ ಇಲ್ಲ ಟ್ರೀಟ್ಮೆಂಟ್ ಅಂತ. ಅವ್ರು ಟ್ರೈ ಮಾಡಿ ಸಹಾಯ ಅಂತ ಟೈಮಲ್ಲಿ ಕಳಿಸಿದ್ರು ಸರ್. ಹಿಂಗೆ ಕೊಲೆಸ್ಟ್ರಾಲ್ ಆಗಿರೋರಿಗೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅಂತ ಗೊತ್ತಿರಲಿಲ್ಲ ಡಾಕ್ಟ್ರಿಗೆ. ಓನ್ಲಿ ಆಗಲೇ ಹಿಂಗೆ ಕೊಲೆಸ್ಟ್ರಾಲ್ ಆಗಿದ್ದಾರೆ, ಕರ್ಕೊಂಡು ಹೋಗಿ ಬೇರೆ ಕಡೆಗೆ ಅಂತಲೇ ಹೇಳಲಿಲ್ಲ. 2:30 ಡೆಲಿವರಿ ಆಗಿ ರಾತ್ರಿ 8 ಗಂಟೆಗೆ ಕಳಿಸಿದ್ದಾರೆ ರೆಫರ್ ಮಾಡಿ. ಓಕೆ, ಇವರು ಯಾಕೆ ಸರ್ ರೆಫರ್ ಮಾಡಿದ್ರು ಅಂತ ಫೆಸಿಲಿಟಿ ಇದ್ರೊಳಗಡೆ ಇಲ್ವಾ? 3 ಮನೆ ಹಾಳು ಪಡಾಕ್ಬಿಟ್ರು. ಬೆಸ್ಟ್ ಕೆಟ್ಟ ಸರ್ಕಾರ ಸರ್ ಇದು. ಇಲ್ಲಿರೋ ಡಾಕ್ಟ್ರುಗಳು ಪ್ರೈವೇಟಲ್ಲಿ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ, ಇಲ್ಲಿ ಕೊಡೋಕೆ ಹಾಕಿಲ್ವಾ? ಇಲ್ಲಿರೋರು ಪುನೀತ್ ಅಂತ ಸರ್, ಪುನೀತ್. ಹ್ಞೂ ಸರ್, ತ್ರಿಬೆಲೆ ಹಾಸ್ಪಿಟ್ಲಲ್ಲಿ ತೋರಿಸ್ಕೊತಿದ್ದೆ. ಪಾಪಿ ಸುಳೆ ಮಗ, ನಾನು ಇಲ್ಲಿಗೆ ಯಾಕೆ ಕರ್ಕೊಬಂದೆ? ಚೆನ್ನಾಗಿ ನೋಡ್ತಿದ್ರು ಡಾಕ್ಟ್ರು. ಏನಿಲ್ಲ ಸರ್, ಎಲ್ಲ ರಿಪೋರ್ಟ್ ಇದ್ರ ಒಳಗಡೆ ಐತೆ. ಇವರು ಅಂಥ ರಿಪೋರ್ಟಲ್ಲಿ ಸಮಸ್ಯೆ ಇದ್ರೆ ಇವ್ರು ಹೇಳ್ಬೋದಿತ್ತಲ್ಲ ಸರ್. ಇವ್ರು ಡಾಕ್ಟ್ರ್ ಅಲ್ವಾ? ನಿಮ್ಮ ಮನೆಯವ್ರಿಗಿಂತ ಸಮಸ್ಯೆ ಇದೆ, ಹಿಂಗೆ ಕೊಲೆಸ್ಟ್ರಾಲ್ ಆಯ್ತಾರೆ, ಹಿಂಗೆ ಅನ್ಕನ್ಸಿಯಸ್ ಆಗೋ ಸಮಸ್ಯೆ ಇದೆ, ಇಲ್ಲ ನೀವು ನಮ್ಗಿಲ್ಲಿ ಆಗಲ್ಲ, ಬೇರೆ ಕಡೆ ಕರ್ಕೋಗಿ ಅಂತ ಹೇಳ್ಬೋದಿತ್ತಲ್ಲ ಸರ್. ಇವ್ರು ಡಾಕ್ಟ್ರುಗಳಲ್ವಾ? ಗೊತ್ತಾಗ್ಲಿಲ್ವಾ ಇದ್ರೊಳಗಡೆ ಏನೈತೆ ಅಂತವಾ? ಇದ್ರಲ್ಲಿ ನಾರ್ಮಲ್ ಅವರೇ ಹೇಳ್ತಿದ್ರು ಸರ್, ನಾರ್ಮಲ್ ಡೆಲಿವರಿ ಆಯಿತು, ಚೆನ್ನಾಗಿದ್ರು ಅಂತವಾ. 2:30 ಡೆಲಿವರಿ ಆದ್ರನ್ನ